ಎಲ್ಲರಿಗೂ ನಮಸ್ಕಾರ. ಯುಗಾದಿ ಹಬ್ಬದ ಶುಭಾಶಯಗಳು. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಹೆಸರು ರಾಚಪ್ಪ. ರಾಚಪ್ಪ ಅಕ್ಕಿ. ಯಾವ ಊರಿಂದ ಬಂದಿದ್ದೀವಿ? ನಾವು ಜಮಖಂಡಿಯಿಂದ ಬಂದ್ವಿ. ಜಮಖಂಡಿಯಿಂದ. ಓ, ಇರೋದು ಈಗ ಇಲ್ಲೇ ಮಗನ ಹತ್ರ ಇಲ್ಲೇ ಇದೆ. ಅಂಬಗುಂಜೋದೆ ಇಲ್ಲೇ ಇದೆ. ಇದೆ. ಭಾಳ ಸಂತೋಷ. ಏನು ಕೆಲಸ ಮಾಡ್ತಾ ಇದ್ರಿ? ನಾವು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ರಿಟೈರ್ ಆಗಿದ್ದೀನಿ. ರಿಟೈರ್ಡ್ ಆಫೀಸರ್ ಆಗಿದೆ. ಇದ್ದೆ, ರಿಟೈರ್ ಅಮ್ಮ, ತಮ್ಮ ಪರಿಚಯ? ಶ್ರೀದೇವಿ. ಶ್ರೀದೇವಿ ಅವರು ಹೌಸ್ ವೈಫ್. ಹೌಸ್ ವೈಫು ಬಹಳ ದೊಡ್ಡ ಕೆಲಸ ಅಮ್ಮ. ಹೌದು. ಅಷ್ಟು ಸುಲಭ ಅಲ್ಲ ಅಲ್ವೇ? ಹೌದು. ಬಹಳ ಸಂತೋಷ. ಯುಗಾದಿ ಹಬ್ಬ ಅಲ್ವಾ? ಯುಗಾದಿ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೇನೆ. ಕರ್ನಾಟಕದಲ್ಲಿ ನಾವು ಯುಗಾದಿ ಹಬ್ಬ ಆಚರಿಸ್ತೇವೆ. ಹೆಸರು ಯುಗಾದಿ, ಸ್ವಲ್ಪ ಸಂಸ್ಕೃತದಲ್ಲಿ ಯುಗಾದಿ ಅಂತ ಹೇಳ್ತಾರೆ. ನೆರೆಯ ಮಹಾರಾಷ್ಟ್ರದಲ್ಲಿ ಈ ಯುಗಾದಿ ಹಬ್ಬವನ್ನು ಯಾವ ಹೆಸರಿಂದ ಆಚರಿಸ್ತಾರೆ? ಗುಡಿ ಪಾಡ್ವಾ. ಗುಡಿ ಪಾಡ್ವಾ. ಏನು ಹಾಗಂದ್ರೆ? ಅಂದ್ರೆ ಅದು ಮೇಲ್ಗಡೆ ಛತ್ ಮೇಲೆ ಒಂದು ಕೋಲ್ ಕಟ್ಟಿ ಗುಡಿ ತರ ಅದಕ್ಕೊಂದು ಗಿಂಡಿ ಹಾಕಿ ಒಂದು ಹಾರ ಹಾಕಿ ಅದು ಸಕ್ಕರೆ ಇದ್ರದ್ದು ಸಕ್ಕರೆ ಬೊಂಬೆದು ಮಾಡಿರ್ತಾರಲ್ಲ, ಅದು ಅಚ್ಚುಗಳಿಂದ ಹಾರ ಹಾಕ್ತಾರೆ. ಅಚ್ಚುಗಳ ಹಾರ ಹಾಕ್ತಾರೆ. ಆಮೇಲೆ ಅಷ್ಟೇ ಗೊತ್ತಿರೋದು. ಒಂದು ಬಟ್ಟೆ ಕಟ್ತಾರಲ್ಲ, ಬಟ್ಟೆ ಹಾಕ್ತಾರೆ ಮೇಲ್ಗಡೆ ಹಾಕಿ ಅದ್ರ ಮೇಲೆ ಅದು ಇದು ಸಕ್ಕರೆ ಹಾರ ಇರುತ್ತಲ್ಲ ಅದಕ್ಕೆ ಹಾಕ್ತಾರೆ. ಗುಡಿ ಪಾಡ್ವ. ಈ ಗುಡಿ ಪಾಡ್ವ ಅನ್ನೋದು ಮಹಾರಾಷ್ಟ್ರದಲ್ಲಿ ಆಚರಿಸುವಂಥ ಹಬ್ಬ. ಇದು ಯುಗಾದಿ ಹಬ್ಬ. ನಾವು ಆಚರಿಸುವ ದಿನದಂದೇ ಅವರು ಆಚರಿಸ್ತಾರೆ. ಈ ಶಾಲಿವಾಹನನ ವಿಜಯ ಯಾತ್ರೆ ಏನಿದೆ ಅದನ್ನು ಸೂಚಿಸುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಪ್ರತಿಯೊಂದು ಮನೆಯ ಮೇಲೆ ಒಂದು ಉದ್ದ ಕೋಲ್, ಅದರ ಮೇಲೆ ಬೋರಲು ಹಾಕಿದಂಥ ತಾಮ್ರದ ಅಥವಾ ಕಂಚಿನ ಅಥವಾ ಹಿತ್ತಾಳೆಯ ಪಾತ್ರೆ, ಕೆಲವರು ಬೆಳ್ಳಿ ಪಾತ್ರೆನೂ ಹಾಕೋದುಂಟು. ತಾವು ಹೇಳಿದಾಗೆ ಅದಕ್ಕೆ ಸಕ್ಕರೆಗೆ ಅಚ್ಚಿನ ಹಾರ ಹಾಕ್ತಾರೆ, ಹೂವಿನ ಹಾರ ಹಾಕ್ತಾರೆ, ಒಂದು ಧ್ವಜ ಬೇರೆ ಕಟ್ತಾರೆ. ಅದಕ್ಕೆ ಗಾಳಿಗೆ ಅದು ಹೊಡ್ಕೋತಾ ಇರುತ್ತೆ. ನೋಡಲಿಕ್ಕೆ ಬಹಳ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಬಹಳ ಬಹಳ ಖುಷಿ ಕೊಡುವಂಥ ಹಬ್ಬ ಗುಡಿ ಪಾಡ್ವ. ತಮಗೆ ಪುಸ್ತಕ ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಜೋಗಿಯವರು ಬರೆದಂಥ ಮಗಳಿಗೆ ಬರೆದ ಪತ್ರಗಳು ಎನ್ನುವ ಒಂದು ಸೊಗಸಾದ ಪುಸ್ತಕ. ಅಮ್ಮ, ತಮಗೂ ಒಂದು ಪುಸ್ತಕ ಕೊಡ್ತಾ ಇದ್ದೇವೆ, ದುಪ್ಪಟ್ಟು ಸೂಟು ಬೋಟಿನ ರೈತನ ಪರಿಚಯ ಅಂತಕ್ಕಂಥ ಪುಸ್ತಕ. ಧನ್ಯವಾದಗಳು. ನಮಸ್ತೆ. ನಮಸ್ತೆ ಸರ್. ನಮ್ಮ ಹೆಸರು? ನಾನು ಹೇಮಾ ಅಂತ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೇನೆ. ಏನು ಮಾಡ್ತಾ ಇದ್ದೀರಿ ಹೇಮಾ? ನಾನು ಗೃಹಿಣಿಯಾಗಿದ್ದೇನೆ. ಬಿಡುವಿನ ವೇಳೆಯಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತೀನಿ. ಹೌದು. ತುಂಬ ತುಂಬ ಸಂತೋಷ ಹೇಮಾ ಅವರೇ. ಈ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳೋಣ ಅಂತ. ಸರಿ. ನಮ್ಮಲ್ಲಿ ನವರಾತ್ರಿ ಮಾಡ್ತೇವೆ ನಾವು. ಹೌದು. ಉತ್ಸವ ಆಚರಿಸ್ತೇವೆ. ಹೌದು. ಒಟ್ಟು ಎಷ್ಟು ನವರಾತ್ರಿಗಳಿವೆ? ನಿಮಗೆ ಗೊತ್ತಿರುವಂಥ ಮುಖ್ಯವಾದ ನವರಾತ್ರಿಗಳು ಯಾವುವು? ಒಟ್ಟು 4 ವಿಧವಾದ ನವರಾತ್ರಿಗಳಿವೆ. ನನಗೆ ತಿಳಿದಿರುವ ಹಾಗೆ ಒಂದು ವಸಂತ ನವರಾತ್ರಿ ಹಾಗೂ ಇನ್ನೊಂದು ಶರನ್ನವರಾತ್ರಿ. ಶರನ್ನವರಾತ್ರಿಯಲ್ಲಿ ಯಾರನ್ನ ಪೂಜಿಸ್ತೇವೆ? ಶರನ್ನವರಾತ್ರಿ ಎಂದು ನಾವು ದೇವಿಯನ್ನ ಪೂಜಿಸ್ತೇವೆ. ಯಾಕೆ ಅಂದ್ರೆ ದೇವಿಯು ಸ್ತ್ರೀ ತತ್ವವಾಗಿದೆ. ಸೊ ಸ್ತ್ರೀ ತತ್ವದ ಆಧಾರವಾಗಿ ನಾವು ದೇವಿಯನ್ನು 9 ದಿನಗಳ ಕಾಲ ಪೂಜಿಸ್ತೇವೆ. ತುಂಬಾ ಸಂತೋಷ, ಒಳ್ಳೆ ಮಾಹಿತಿ ಕೊಟ್ರಿ. ಮತ್ತೆ ವಸಂತ ನವರಾತ್ರಿ ಅಂತ ಹೇಳಿದ್ರಿ, ಅಲ್ಲಿ ಯಾರನ್ನು ಪೂಜೆ ಮಾಡ್ತೇವೆ? ವಸಂತ ನವರಾತ್ರಿಯು ಯುಗಾದಿಯಿಂದ ರಾಮನವಮಿಯವರೆಗೆ ಆಚರಿಸುವಂತಹ ಹಬ್ಬ. ವಸಂತ ನವರಾತ್ರಿ ಎಂದು ನಾವು ಶ್ರೀರಾಮ ದೇವರನ್ನು ಪೂಜಿಸುತ್ತೇವೆ. ಯುಗಾದಿ ಹಬ್ಬದಿಂದ ಆರಂಭವಾಗಿ ರಾಮನವಮಿಯವರೆಗೂ. ರಾಮನವಮಿ ಹಬ್ಬವನ್ನು ಹೇಗೆ ಆಚರಿಸ್ತೀವಿ? ರಾಮನವಮಿ ಹಬ್ಬದ ದಿವಸ ಶ್ರೀರಾಮ ದೇವರನ್ನು ಪೂಜಿಸಿ ನಾವು ನೈವೇದ್ಯಕ್ಕೆ ಪಾನಕ ಕೋಸಂಬರಿಗಳನ್ನು ಅರ್ಪಿಸುತ್ತೇವೆ. ಹಾಗೆ ನಾವು ಎಲ್ಲರಿಗೂ ಪಾನಕ ಕೋಸಂಬರಿಗಳನ್ನು ಹಂಚುತ್ತೇವೆ. ನಮ್ಮ ಕರ್ನಾಟಕದಲ್ಲಿ ಅದೊಂದು ಪದ್ಧತಿ ಇದೆ, ಪಾನಕ ಕೋಸಂಬರಿಗಳನ್ನು ಹಂಚುವುದು. ಸಾರ್ವಜನಿಕವಾಗಿ ಹಂಚುವುದು ಬಹಳ ಮುಖ್ಯ. ಹೌದು, ಸಾರ್ವಜನಿಕವಾಗಿ ನಾವು ಅದನ್ನು ಹಂಚುತ್ತೇವೆ, ಹಾಗೆ ಸಂಭ್ರಮಿಸುತ್ತೇವೆ. ತುಂಬಾ ತುಂಬಾ ಒಳ್ಳೆ ಮಾಹಿತಿ ಕೊಟ್ಟಿ ನಮಗೆ. ಧನ್ಯವಾದ. ಈ ನವರಾತ್ರಿಗಳ ಬಗ್ಗೆ ರಾಮನವಮಿಗೂ
ಉಗಾದಿಗೂ ನವರಾತ್ರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡಿ. ಹೌದು. ಅದ್ಭುತವಾದ ವಿವರಣೆ ಕೊಟ್ರಿ. ತುಂಬಾ ತಮಗೆ ಸಂತೋಷ. ನಿಮಗೆಲ್ಲರಿಗೂ ಯುಗಾದಿಯ ಹೃತ್ಪೂರ್ವಕ ಶುಭಾಶಯಗಳು. ಧನ್ಯವಾದಗಳು. ಅಕ್ಕರ ಮನೆ ಡಾಕ್ಟರ್ BA ವಿವೇಕ್ ರೈ ಅವರು ಬರೆದಂತಹ ಸೊಗಸಾದ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ಸ್ವೀಕರಿಸಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಆನಂದ್ ಅಂತ. ಆನಂದ್. ಎಲ್ಲಿಂದ ಬಂದಿದ್ದೀರಿ ಆನಂದ್? ನಾನೀಗ ಸದ್ಯಕ್ಕೆ ಬೆಂಗಳೂರಲ್ಲೇ ಇದ್ದೀನಿ ಸರ್. ಬೆಂಗಳೂರಿಂದಲೇ ಬಂದೆ. ಹಾಂ, ಏನು ಕೆಲಸ ಮಾಡ್ತಾ ಇದ್ದೀರಿ? ನಾನು ಈ ಅಬಾಟ್ ಕಂಪನಿಯಲ್ಲಿ ಔಷಧ ಪ್ರತಿನಿಧಿಯ ಕೆಲಸ ಮಾಡ್ತೇನೆ. ಔಷಧ ಪ್ರತಿನಿಧಿ, ಅಬಾಟ್ ಸಂಸ್ಥೆ. ನಮಸ್ಕಾರ ಸರ್, ನಾನು ಸುಧನ್ವಾ. ನನ್ನ ಹೆಸರು ಸುಧನ್ವಾ. ಎಷ್ಟನೇ ಕ್ಲಾಸ್ ಸುಧನ್ವಾ? ನಾನು 10ನೇ ಕ್ಲಾಸ್ ಓದುತ್ತೆ. 10ನೇ ಕ್ಲಾಸು. ಅಮ್ಮ, ತಮ್ಮ ಹೆಸರು? ಪೂರ್ಣಿಮಾ ಅಂತ. ಪೂರ್ಣಿಮಾ ಅವರೇ? ಟೈಲರಿಂಗ್ ಮಾಡ್ತೀನಿ. ಹಾಂ, ಟೈಲರಿಂಗ್ ಮಾಡ್ತೀನಿ ಮನೇಲಿ. ಅದು ಬಹಳ ಮುಖ್ಯವಾದ ಕೆಲಸವೇ. ಬಹಳ ಸಂತೋಷ. ಸರ್, ತಾವು ಔಷಧ ಕಂಪನಿಯ ಪ್ರತಿನಿಧಿ ಅಂತ ಹೇಳಿದ್ರಿ. ಅಂದರೆ ಕರ್ನಾಟಕವನ್ನು ಬಿಟ್ಟು ಬೇರೆ ಬೇರೆ ರಾಜ್ಯಗಳಲ್ಲೂ ಕೆಲಸ ಮಾಡೋ ಅವಕಾಶ ಸಿಕ್ಕಿರುತ್ತೆ ತಮಗೆ. ಯಾವ ರಾಜ್ಯಗಳಲ್ಲಿ ಮಾಡಿದ್ದೀರಿ ಸರ್? ನಾನು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಆಂಧ್ರ ಪ್ರದೇಶದಲ್ಲಿ ಉಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಪರಿಚಯ ಮಾಡಿಕೊಡ್ತೀರಾ? ಆಂಧ್ರ ಪ್ರದೇಶದಲ್ಲಿ ಸರ್ ಉಗಾದಿಯನ್ನು ಪಚಡಿ ಅಂತ ಮಾಡ್ತಾರೆ. ನಾವು ಬೇವು ಬೆಲ್ಲ ತಿಂತೀವಿ, ಅವರು ಪಚಡಿ ಅಂತ ಮಾಡ್ತಾರೆ. ಪಚಡಿ, ಉಗಾದಿ ಪಚಡಿ ಅಂತ. ಏನಿರುತ್ತೆ ಪಚಡಿಯಲ್ಲಿ? ಪಚಡಿಯಲ್ಲಿ ಒಂದು 6 ಥರದ ಮಿಕ್ಸ್ಚರ್ ಮಾಡಿರ್ತಾರೆ. ಹಾಂ, ಪಾನಕ, ಬೇವು ಬೆಲ್ಲ ಇರುತ್ತೆ, ಆಮೇಲೆ ಮೆಣಸಿನಕಾಯಿ, ಮಾವಿನಕಾಯಿ ಇರುತ್ತೆ. ಮಾವಿನಕಾಯಿ ಇರುತ್ತೆ. ಮಾವಿನಕಾಯಿ ಇರುತ್ತೆ. ಹಾಂ, ಇನ್ನೂ ತುಂಬಾ ಇರುತ್ತೆ. ನಿಂಬೆ ರಸ ಇರುತ್ತೆ. ನಿಂಬೆ ರಸ. ಪಚಡಿ ಯಾಕಪ್ಪ ಪಚಡಿ ತಿಂತಾರೆ? ನಮ್ಮ ಕಷ್ಟನೆಲ್ಲ ದೂರ ಹೋಗ್ಲಿ ಅಂತ. ಈಗ ನಾವು ಬೇವು ಬೆಲ್ಲ ತಿಂತೀವಿ. ಬೆಲ್ಲ ಸುಖ, ಬೇವು ಕಷ್ಟ. ಹೌದು, ಕಷ್ಟ ಸುಖ ಎರಡನ್ನೂ ಒಟ್ಟಿಗೆ ತಗೋಬೇಕು ಅಂತ. ಆದರೆ ಆಂಧ್ರದಲ್ಲಿ ಪಚಡಿ ಎಲ್ಲ ಥರ ಷಡ್ರಸಗಳು, 6 ರುಚಿಗಳನ್ನು, ಅಂದರೆ ಸುಖಗಳು ಒಂದೇ ಥರ ಬರೋಲ್ಲ, ಕಷ್ಟಗಳು ಒಂದೇ ಥರ ಬರೋಲ್ಲ, ನಾನಾ ರೀತಿಯಲ್ಲಿ ಬರುತ್ತೆ ಅಲ್ವಾ. ಎಲ್ಲವನ್ನೂ ಸಮವಾಗಿ ಸ್ವೀಕರಿಸಬೇಕು ಅಂತ ಆಶಯ. ಅಮ್ಮನು ಕೊಡಪ್ಪ ಮೈಕು. ಅಮ್ಮ, ಉಗಾದಿ ಸಂಜೆ ಏನೇನು ನಡೆಯುತ್ತೆ? ಸಾಯಂಕಾಲ ಸಾಮಾನ್ಯವಾಗಿ ದೇವಸ್ಥಾನಗಳಿಗೆ ಹೋಗ್ತೀವಿ. ಅಲ್ಲಿ ಪಾನಕ, ಕೋಸಂಬರಿ ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಸಾಮಾನ್ಯ ಅಷ್ಟೇ. ಸಂಜೆ ದೇವಸ್ಥಾನಕ್ಕೆ ಹೋಗೋದುಂಟಾ? ಹೋಗ್ತೀವಿ. ಪಂಚಾಂಗ ಶ್ರವಣ ನಡೆಯುತ್ತೆ ಅಲ್ಲಿ. ಈ ವರ್ಷದ ಪ್ರಾರಂಭದ ದಿನ ಆಗಿರೋದ್ರಿಂದ ಈ ವರ್ಷದಲ್ಲಿ ಏನಾಗುತ್ತೆ, ಮಳೆ ಬೆಳೆ ಅದರದ್ದೆಲ್ಲ ಅದರಲ್ಲಿ ಹೇಳ್ತಾರೆ. ಅದರಿಂದ ರೈತರುಗಳಿಗೂ ಅನುಕೂಲ ಆಗುತ್ತೆ. ನಾವು ಏನು ನೆಕ್ಸ್ಟ್ ಬೆಳಿಬೇಕು ಅನ್ನೋದಕ್ಕೆ ಅವ್ರು ಸಜ್ಜಾಗ್ತಾರೆ. ಪಂಚಾಂಗ ಶ್ರವಣ ಅಂತ ಹೇಳಿದ್ರಲ್ಲ, ಅದು ಆಂಧ್ರದಲ್ಲಿ ನಡೆಯೋ ಹಾಗೆ ತೆಲಂಗಾಣದಲ್ಲೂ ನಡೆಯುತ್ತೆ, ನಮ್ಮ ಕರ್ನಾಟಕದಲ್ಲೂ ನಡೆಯುತ್ತೆ. ಇವತ್ತಿಗೂ ಸಹ ಉಗಾದಿ ಹಬ್ಬದ ಬಹುದೊಡ್ಡ ಘಟ್ಟ ಅಂತ ಹೇಳ್ತಂದರೆ ಪಂಚಾಂಗ ಶ್ರವಣ. ಯಾರು ಎಲ್ಲೇ ಇದ್ದರೂ, ಏನೇ ಕೆಲಸ ಮಾಡ್ತಾಯಿದ್ರು, ಆ ಹೊತ್ತಿಗೆ ಸರಿಯಾಗಿ ದೇವಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಪಂಚಾಂಗ ಶ್ರವಣ ನಡೆಯುತ್ತೆ. ಬಹಳ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ. ತಮಗೆ ಪುಸ್ತಕವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಿ. ಬಕುಲದ ಬಾಗಿಲಿನಿಂದ ಪುಸ್ತಕ ತಮಗೆ. ಅಯೋಧ್ಯಾಕಾಂಡ ಈ ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇನೆ. ಹಾಗೆಯೇ ತಮಗೆ ಸಮಯ ಸ್ಫೂರ್ತಿ ಮಕ್ಕಳ ಕಥೆಗಳ ಪುಸ್ತಕ ಕೊಡ್ತಾ ಇದ್ದೇನೆ. ಶುಭವಾಗಲಿ ತಮಗೆ. ಧನ್ಯವಾದ. ನಮಸ್ಕಾರ ಸರ್. ನಮಸ್ತೆ. ತಮ್ಮ ಹೆಸರು? ಚಂದ್ರವರ್ಮ ಅಂತೇಳಿ. ಚಂದ್ರವರ್ಮ, ಬಹಳ ಸೊಗಸಾಗಿದೆ. ಮಯೂರವರ್ಮ ಕೇಳಿದ್ವಿ, ಇವತ್ತು ಚಂದ್ರವರ್ಮನ ಹೆಸರನ್ನು ಕೇಳೋದ್ರ ಜೊತೆಗೆ ಅವರನ್ನು ನೋಡ್ತಾ ಇದ್ದೇವೆ. ಬಹಳ ಸಂತೋಷ. ಯಾವರು? ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆ ತಾಲೂಕಿನವರು. ಹಾಂ. ಇವತ್ತು ಬೆಂಗಳೂರಲ್ಲಿದ್ದೀರಾ? ಹೌದು, ಇವತ್ತು ಬೆಂಗಳೂರಲ್ಲಿದ್ದೇವೆ. ವೃತ್ತಿನ ಅಥವಾ ನೋಡೋಕೆ ಬಂದಿದ್ದೀರಾ? ವೃತ್ತಿಯಲ್ಲಿ ಬೆಂಗಳೂರಲ್ಲಿದ್ದೇವೆ. ಬೆಂಗಳೂರಲ್ಲಿದ್ದೇವೆ. ಅಮ್ಮ, ತಮ್ಮ ಹೆಸರು? ಸಂಜನಾ ಅಂತ. ಚಂಚಲ ಅವರೇ, ಏನು? ಸಂಜನಾ. ಹಾಂ, ಮೂಡ್ಬಿದ್ರೆಯಿಂದ. ಮೂಡ್ಬಿದ್ರೆಯಿಂದ ಬಂದಿದ್ದೀರಿ. ಏನು ಕೆಲಸ ಮಾಡ್ತಾ ಇದ್ದೀರಿ? ಇಲ್ಲಿ ನಾನು KPMGಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಬಹಳ ಸಂತೋಷ. ಇಬ್ಬರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ನಿಮಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಒಂದು ಪ್ರಶ್ನೆ ಕೇಳಲಾ? ಖಂಡಿತ. ಉಗಾದಿ ಹಬ್ಬದ ದಿವಸ ವಿಷ್ಣು ಒಂದು ಅವತಾರವನ್ನು ಎತ್ತುತ್ತಾನಂತೆ. ಆ ಅವತಾರ ಯಾವುದು ಮತ್ತು ಯಾಕೆ ಆ ಅವತಾರವನ್ನು ಎತ್ತಿದ, ಇದನ್ನು ತಿಳ್ಕೊಬೇಕು. ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದ್ರೆ,
ವಿಷ್ಣುವು ಮತ್ಸ್ಯಾವತಾರವನ್ನ ಅವತರಿಸಿದರು. ಮತ್ಸ್ಯಾವತಾರ. ಸರಿಯಾಗಿದೆ ಉತ್ತರ. ಆಮೇಲೆ ಯಾಕೆ ಎತ್ತದ? ಅದರ ಸಂಕ್ಷಿಪ್ತ ಹಿನ್ನೆಲೆ ಅಂತ ಹೇಳಿದ್ರೆ, ಹಾ. ಹಯಗ್ರೀವ ಅನ್ನುವಂತಹ ಒಬ್ಬ ರಾಕ್ಷಸ ಹಾ. ಬ್ರಹ್ಮನ ಬಳಿಗೆ ಹೋಗಿ ಆತನಲ್ಲಿರ್ತಕ್ಕಂತಹ ವೇದವನ್ನ ಕದ್ದುಕೊಂಡು ಸಮುದ್ರಕ್ಕೆ ಹಾಕ್ತಾನೆ, ಹೋಗಿ ಬಚ್ಚಿಟ್ಕೊಳ್ತಾನೆ ಅನ್ನತಕ್ಕಂಥದ್ದು. ಮತ್ತು ಆ ಸಂದರ್ಭದಲ್ಲಿ ಅದನ್ನ ಮರಳಿ ಪಡೆಯುವುದಕ್ಕೋಸ್ಕರ ವಿಷ್ಣುವು ಮತ್ಸ್ಯದ ರೂಪವನ್ನ ಪಡಿತಾರೆ. ಆ ಮೂಲಕ ಅದನ್ನ ಹೊರತರತಕ್ಕಂತಹ ಪ್ರಯತ್ನವನ್ನ ವಿಷ್ಣು ಮಾಡ್ತಾನೆ. ಹಾಗಾಗಿ ವಿಷ್ಣುವಿನ ಆ ಅವತಾರವನ್ನ ಮತ್ಸ್ಯಾವತಾರ. ಬಹಳ ಸಂಕ್ಷಿಪ್ತವಾಗಿ ಗೊತ್ತಿರ್ತಕ್ಕಂಥದ್ದು ಕಥೆ ನನಗೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ವಿಷ್ಣು ಮತ್ಸ್ಯಾವತಾರವನ್ನ ಅವತರಿಸಿದ್ರು ಅನ್ನೋಂಥದ್ದು ಗೊತ್ತಿದೆ. ಬಹಳ ಸಂತೋಷ. ಒಂದು ಪುಸ್ತಕ ಕೊಡ್ತಾ ಇದ್ದೇನೆ, ವೇಷ ಕಥಾ ಸಂಕಲನ, ಯಕ್ಷಗಾನಕ್ಕೆ ಸಂಬಂಧಪಟ್ಟಂಥ ಕೃತಿ ಅರ್ಧ ಸತ್ಯ, ಒಂದು ಪತ್ತೆದಾರಿ ಪುಸ್ತಕ ಕೊಟ್ಟಿದ್ದೇನೆ. ಧನ್ಯವಾದಗಳು. ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು? ಐ ಆಮ್ ಪ್ರೇಮ. ನನ್ನ ಹೆಸರು ಪ್ರೇಮ ಅಂತ. ಎಲ್ಲಿಂದ ಬಂದಿದ್ದೀರಿ? ಇಲ್ಲೇ ಬನ್ನರ್ಘಟ್ಟ ರೋಡ್, ಗೊಟ್ಟಿಗೆರೆಯಿಂದ ಬಂದಿದ್ದೀನಿ. ಏನು ಕೆಲಸ ಮಾಡ್ತಾ ಇದ್ದೀರಿ? ಐ ಆಮ್ ಬೇಸಿಕಲಿ ಐ ಆಮ್ ಎನ್ ಅಡ್ವೊಕೇಟ್ ನಾನು. ದೆನ್ ಅದಾದ್ಮೇಲೆ ಆರ್ಟ್ ಆಫ್ ಲಿವಿಂಗ್ ಇದು ಆಶ್ರಮದಲ್ಲೂ ಕೆಲಸ ಮಾಡ್ತಿದ್ದೆ. ಆ್ಯಂಡ್ ಐ ವರ್ಕ್ಡ್ ಇನ್ ಸೋ ಮೆನಿ ಕಂಪನೀಸ್ ಆಸ್ ಲೀಗಲ್ ಅಡ್ವೈಸರ್. ಆಮೇಲೆ ಲಾ ಕಾಲೇಜಲ್ಲೂ ಆಸ್ ಎ ಪ್ರೊಫೆಸರ್ ಆಗಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ತುಂಬ ಸಂತೋಷ. ಸರ್, ತಮ್ಮ ಹೆಸರು? ನನ್ನ ಹೆಸರು ವೈಡಿ ಎರಣ್ಣ ಅಂತ. ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು ಚೆಳ್ಳಗುರಿಕಿ ಗ್ರಾಮದಿಂದ ಬಂದಿದ್ದೇನೆ. ಏನು ಕೆಲಸ ಮಾಡ್ತಾ ಇದ್ದೀನಿ? ನಾನು ನಿವೃತ್ತ ಸರ್ಕಾರಿ ನೌಕರ ಇದ್ದೇನೆ. ಈ ಸದ್ಯ ಬಳ್ಳಾರಿಯಲ್ಲಿ ವಾಸ. ಬಹಳ ಸಂತೋಷ. ಅಮ್ಮ, ಕರ್ನಾಟಕದಲ್ಲಿ ಒಂದು ಹಾಡು ಬಹಳ ಪ್ರಸಿದ್ಧವಾದದ್ದು, ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ. ಆ ಹಾಡು ಯಾವುದು ಮತ್ತೆ ಅದನ್ನು ಬರೆದಂಥ ಕವಿ ಯಾರು? ನಾನು ಹಾಡು ಇದು ಲೈನ್ ಮಾತ್ರ ಹೇಳ್ತೀನಿ, ಸರ್ ಹಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಯುಗ ಯುಗಾದಿ ಯುಗ ಯುಗಾದಿ ಸರ್ ಹೇಳಿ ಸರ್. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿರೋ, ಹೊಸ ವರುಷಕ್ಕೆ ಹೊಸದು ಬರುತ್ತಿದೆ, ಹೊಸದು ಹೊಸದು ತರುತ್ತಿದೆ. ಯುಗ ಯುಗಾದಿ ಎದುರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರ್ಷಕ್ಕೆ ಹೊಸ ಹರುಷಕ್ಕೆ ಹೊಸದು ಬರುತ್ತಿದೆ, ಹೊಸದು ಹೊಸದು ತರುತ್ತಿದೆ. ಇದನ್ನ ಬರೆದವ್ರು ಯಾರು? ಬೇಂದ್ರೆ ಅಲ್ವಾ? ಬೇಂದ್ರೆ ಅವರು. ಹೌದು. ಯಾಕಂದ್ರೆ ಬರೀ ಹಾಡನ್ನ ಆಸ್ವಾದಿಸಿದ್ರೆ ಸಾಲದು, ಆ ಹಾಡನ್ನ ಬರೆದವ್ರು ಯಾರು, ಸಂಗೀತ ಸಂಯೋಜಕರು ಯಾರು, ಹಾಡದವ್ರು ಯಾರು ಎಲ್ಲ ತಿಳ್ಕೊಂಡ್ರೆ ಖುಷಿ ಆಗುತ್ತೆ. ಬರೆದವರು ಬೇಂದ್ರೆ ಅವರು. ಸರ್, ಈ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಪ್ರವಾದಿ ಎನ್ನುವ ಪುಸ್ತಕ ಕೊಡ್ತಾ ಇದ್ದೇನೆ ತಮಗೆ, ಸ್ವೀಕರಿಸಿ. ಶುಭವಾಗಲಿ ತಮಗೆ. ತ್ರಿವೇಣಿ ಅವರ ಮನಮಂಥನ, ಅವರ ಕಾದಂಬರಿಗಳ ಬಗ್ಗೆ ಬರೆದಂಥ ಪುಸ್ತಕ ಚೆನ್ನಾಗಿದೆ, ಸ್ವೀಕರಿಸಿ. ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್. ತಮಗೆ ರಾಜ್ಯದಲ್ಲಿ ಅಥವಾ ಸಾಹಿತ್ಯ ಲೋಕದಲ್ಲಿ ತಾವು ತುಂಬ ಹೆಸರುವಾಸಿಯಾಗಿದ್ರಿ. ತಮಗೆ ಭಗವಂತ ಇನ್ನೂ ಹೆಚ್ಚಿನ ಆಯುರಾರೋಗ್ಯ ಐಶ್ವರ್ಯ ಭಾಗ್ಯಗಳು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಯುಗಾದಿ ಮುಂಚೆನೇ ಹಾರೈಸ್ತೇನೆ. ಸರ್, ನಂದು ಒಂದು ಮಾತಿದೆ ಸರ್. ಸರ್ದು ಪ್ರೋಗ್ರಾಮ್ ನಮ್ಗೆ ಯಾವತ್ತೂ ನಾವು ಮಿಸ್ ಮಾಡ್ತಾನೇ ಇರಲಿಲ್ಲ. ತಟ್ಟಂತ ಹೇಳಿ ಅಂದರೆ ಸರ್ದೇ ನಮಗೆ. ಇವತ್ತು ಯು ವಿಲ್ ನಾಟ್ ಬಿಲೀವ್, ಮೈ ಸನ್ ಈಸ್ ವೆರಿ ಗ್ರೇಟ್ ಫ್ಯಾನ್ ಆಫ್ ಸರ್. ಇವತ್ತು ಹೇಳ್ತಾನೆ ಅವನು, ಅಮ್ಮ ಈ ಸರು ಎಲ್ಲೇ ಇದ್ರೂ ಮೊಬೈಲಲ್ಲಿ ಬಂದ್ರೂ ಇವತ್ತು ಅವನು ನೋಡ್ತಾನೆ. ಸೊ ವಿ ಆರ್ ಸೋ ಗ್ರೇಟ್ಫುಲ್ ಟು ಯು ಸರ್ ಫಾರ್ ಸೊ ಗೆಟಿಂಗ್ ಸಚ್ ಪರ್ಸನ್ ಟು ಅವರ್ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್. ಇದು ಸತ್ಯ ಇದೆ ಸರ್. ಈಗ ನನ್ನ ಮಗ ಅಲ್ಲಿ ಸಾಫ್ಟ್ವೇರ್ ಇದ್ದಾನೆ, ಆದ್ರೂ ತಮ್ಮ ಕಾರ್ಯಕ್ರಮ ಬಂತಂದ್ರೆ ಊಟ ಬಿಟ್ಟು ಮಕ್ಕಳೆಲ್ಲ ಕೂರಿಸ್ಕೊಂಡು ಅದನ್ನ ನೋಡ್ತಾ ಇದೆ ಸರ್. ಸೊ ಹಂಗಾಗಿ ನಿಮಗೂ ನಿಮ್ಮ ಟೀಮ್ಗೂ ಅನಂತ ಕೋಟಿ ಧನ್ಯವಾದಗಳು ಸರ್. ಆಮೇಲೆ ನಿಮ್ಮ ಹೋಲ್ ಟೀಮ್ಗೆ ಸೊ ನಮ್ಮಿಂದ ಬಂದು ಯುಗಾದಿಯ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ತಮ್ಮ ಹೆಸರು? ನನ್ನ ಹೆಸರು ಕುಸುಮ ಅಂತ. ನಾನು ನಿವೃತ್ತ BSNL ಉದ್ಯೋಗಿ, ಬೆಂಗಳೂರಿನಲ್ಲೇ ಇರೋಳು, ಗಿರಿನಗರದಿಂದ ಬಂದಿದ್ದೀನಿ. ಬಹಳ ಸಂತೋಷ. ತಮ್ಮ ಪರಿಚಯ? ಸರ್, ನನ್ನ ಹೆಸರು ಅಕ್ಷಯ್ ಅಂತ. ದಯಾನಂದ ಸಾಗರ್ ಕಾಲೇಜಲ್ಲಿ MBA ಮಾಡ್ತಾ ಇದ್ದೀನಿ. MBA ಮಾಡ್ತಾ ಇದ್ದೀನಿ. ಇನ್ನು ವಿದ್ಯಾರ್ಥಿ ಸರ್. ತುಂಬ ಸಂತೋಷ. ಮೇಡಮ್? ಸೊ ನನ್ನ ಹೆಸರು ರಕ್ಷಿತಾ ಅಂತ. ನಾವು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಿಂದ ಬಂದಿರೋಂಥದ್ದು. ಸರ್, ತಮ್ಮ ಪರಿಚಯ? ಹೇಮಂತ್ ಅಂತ, ಗುಂಡ್ಲುಪೇಟೆಯಿಂದ ಬಂದಿದ್ದೀನಿ. ಮಶ್ರೂಮ್ ಬೆಳಿತೀವಿ ನಾವು. ಓಕೆ. ಒಂದು ಪ್ರಶ್ನೆ ಕೇಳ್ತೇನೆ. ಈ ಯುಗಾದಿ ಹಬ್ಬದ ದಿನದಂದು ಯಾರು ಪೂಜೆ ಮಾಡಬೇಕು? ಬ್ರಹ್ಮದೇವನ ಪೂಜೆ ಮಾಡಬೇಕು. ಮಾಡ್ತೀವ ನಾವು? ಇಲ್ಲ, ಮಾಡಲ್ಲ. ಯಾಕೆ ಮಾಡಲ್ಲ? ಬ್ರಹ್ಮಂಗೆ ಶಿವನಿಂದ ಒಂದು ಶಾಪ ಬಂದಿರುತ್ತೆ. ಏನು ಕತೆ?
ಒಮ್ಮೆ ಶಿವನ ಒಂದು ಅಗ್ನಿ ಸ್ವರೂಪ ಮೇಲಿಂದ ಕೆಳವರೆಗೂ ಒಂದು ಕಂಬ ಅಗ್ನಿ ಕಂಬ ಇರುತ್ತೆ. ಅದರದ್ದು ಮೂಲ ಮತ್ತೆ ಆದಿನ ಹುಡುಕ್ಬೇಕು ಅಂತ ಬ್ರಹ್ಮಂಗೆ ವಿಷ್ಣುಗೆ ಒಂದು ಸ್ಪರ್ಧೆ ಏರ್ಪಡುತ್ತೆ. ಅವಾಗ ಬ್ರಹ್ಮ ಮೇಲ್ಮುಖವಾಗಿ ಹೋಗಿ ಆದಿಯನ್ನು ಹಂಸದ ಮೇಲೆ ಕೂತ್ಕೊಂಡು ಹಾರ್ತಾನೆ. ಅಲ್ಲಿ ಅವನಿಗೆ ಹೋಗ್ತಾ ಇದ್ದಾಗ ಒಂದು ಕೇದಿಗೆ ಪುಷ್ಪ ಸಿಗತ್ತೆ. ಅದು ಶಿವನ ತಲೆಯಿಂದ ಬಿದ್ದಿದ್ದು ಅಂತ ಬಂದು ಸುಳ್ಳು ಹೇಳ್ತಾನೆ. ಆ ಸುಳ್ಳು ಹೇಳಿದ್ದಕ್ಕೋಸ್ಕರ ಶಿವ ಅವನಿಗೆ ಶಾಪ ಕೊಡ್ತಾನೆ, ನಿನಗೆಲ್ಲೂ ಪೂಜೆ ಇಲ್ಲ ಅಂತ. ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ಜಗಳ ನಡೆಯುತ್ತೆ. ಆಗ ಶ್ರೇಷ್ಠ ಅನ್ನೋದನ್ನು ನಿರ್ಧಾರ ಮಾಡಬೇಕಾದ್ರೆ ಒಂದು ಕೆಲಸ ಮಾಡಬೇಕು. ಏನು? ಒಂದು ಅಗ್ನಿಸ್ತಂಭ ಬೆಂಕಿಯ ಕಂಬ ಇರುತ್ತೆ. ಇದರ ಆದಿ ಅಂತ್ಯ ಯಾರು ತಿಳಿದು ಬರ್ತಾರೋ ಅವರೇ ಶ್ರೇಷ್ಠರು. ಅದಕ್ಕೆ ವಿಷ್ಣು ಏನು ಮಾಡ್ತಾನೆ, ವರಾಹಾವತಾರ ತಗೊಂಡು ತನ್ನ ಕೋರೆಯಿಂದ ಭೂಮಿಯನ್ನು ಅಗಿತಾ ಬುಡವನ್ನು ಹುಡುಕ್ತಾನೆ. ಬ್ರಹ್ಮ ಹಂಸದ ಮೇಲೆ ಕೂತ್ಕೊಂಡು ಮೇಲಕ್ಕೆ ಹೋಗ್ತಾನೆ. ಎಷ್ಟು ದೂರ ಹೋದರೂ ಅದ್ರ ತುದಿ ಸಿಗಲ್ಲ. ಆದರೆ ಹೀಗೆ ಹೋಗುವಾಗ ಮೇಲಿಂದ ಒಂದು ಹೂ ಬೀಳ್ತಾ ಇರುತ್ತೆ. ಆ ಹೂನ ಹಿಡ್ಕೊತಾನೆ. ಕೇದಿಗೆ ಹೂವದು. ಆ ಕೇದಿಗೆ ಹೂ ಎಲ್ಲಿಂದ ಬರ್ತಿದ್ಯಾ? ಶಿವನ ತಲೆಯಿಂದ. ನನಗೊಂದು ಸಹಾಯ ಮಾಡ್ತೀಯಾ? ಏನು ಸಹಾಯ ಮಾಡಬೇಕು? ಕೆಳಗಡೆ ಹೋಗ್ತೇವೆ, ಅಲ್ಲೊಂದು ಪಂಚಾಯಿತಿ ನಡೆಯುತ್ತೆ. ಆ ಪಂಚಾಯಿತಿಯಲ್ಲಿ ನಾನು ಈ ಕಂಬದ ತುದಿ ನೋಡಿದೆ ಅಂತ ನೀನು ಹೇಳಬೇಕು. ಈಗ ಬೇಕಾದ ಕೊಡ್ತೀನಿ ಅಂತ. ಹ್ಞೂ ಅಂತ ಒಪ್ಕೊಳ್ಳುತ್ತೆ. ಕೆಳಗೆ ಬಂದು ನಾನು ಈ ಕಂಬದ ತುದಿ ನೋಡಿದೆ ಅಂತ ಸುಳ್ಳು ಹೇಳ್ತಾನೆ ಬ್ರಹ್ಮ. ಆಗ ಶಿವ ಪ್ರತ್ಯಕ್ಷ ಆಗಿ ಆ ಕೇದಿಗೆ ಹೂವಿಗೆ ಶಾಪ ಕೊಡ್ತಾನೆ, ನೀನು ಸುಳ್ಳು ಹೇಳಿದ್ದೀಯಾ ಅಂತ. ಹಾಗಾಗಿ ಕೇದಿಗೆ ಹೂವನ್ನು ಯಾವುದೇ ದೇವರ ಪೂಜೆಯಲ್ಲಿ ನಾವು ಬಳಸೋಲ್ಲ. ಎರಡನೇದು, ಬ್ರಹ್ಮನಿಗೆ ಪೂಜೆ ಇಲ್ಲ ಅನ್ನೋ ಒಂದು ಶಾಪವನ್ನು ಸಹ ಕೊಡ್ತಾನೆ ಅಂತ ನಾವು ಕೇಳಿದ್ದೇವೆ. ಹಾಗಾಗಿ ಬ್ರಹ್ಮನ ದೇವಸ್ಥಾನ ಇಡೀ ಭಾರತದಲ್ಲಿ ಹುಡುಕಿದ್ರೆ ಒಂದೋ ಎರಡೋ ಕಡೆ ಸಿಗಬಹುದು, ಎಲ್ಲ ಕಡೆ ಸಿಗಲ್ಲ. ಇದು ಈ ಕಥೆಯ ಹಿಂದೆ ಇರ್ತಕ್ಕಂಥ ಒಂದು ವಿಚಿತ್ರವಾದ ಒಂದು ಪ್ರಸಂಗ. ಇದು ತುಂಬ ಸಂತೋಷ. ಯುಗಾದಿ ಹಬ್ಬವನ್ನು ಆಚರಿಸಬೇಕು ಅನ್ನೋ ವಿಚಾರವನ್ನು ನಮಗೆ ತಿಳಿಸುವಂಥ ಪ್ರಾಚೀನ ವೈಜ್ಞಾನಿಕ ಗ್ರಂಥ ಯಾವುದು? ಸೂರ್ಯ ಸಿದ್ಧಾಂತ. ಆಯ್ಕೆ ಕೊಡ್ತೀನಿ. ಚಂದ್ರ ಸಿದ್ಧಾಂತ, ಸೂರ್ಯ ಸಿದ್ಧಾಂತ. ಸೂರ್ಯ ಸಿದ್ಧಾಂತ ಉತ್ತರ ಸರಿಯಾಗಿದೆ ಮೇಡಮ್. ಈ ಸೂರ್ಯ ಸಿದ್ಧಾಂತದ ಬೇರುಗಳನ್ನು ವೇದಗಳಲ್ಲಿ ಕಾಣಬಹುದು ಅಂತ ಹೇಳ್ತಾರೆ. 4 ವೇದ ಉಂಟು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ. ಯಾವ ವೇದದಲ್ಲಿ ಇರ್ಬೋದು? 4ನೇದು ಅಥರ್ವವೇದ. ಅಥರ್ವವೇದ ಅಂತ ತಾವು ಹೇಳ್ತಾ ಇದ್ದೀರಿ. ತಮ್ಮ ಉತ್ತರ ಸರಿಯಾಗಿದೆ. ತಮಗೆ ಒಂದು ಪುಸ್ತಕ ಅಂತೂ ಖಂಡಿತ ಕೊಡ್ತೇನೆ. ಅಥರ್ವವೇದ ಅಂದರೆ ಬಹಳ ಹಳೆಯದಾಯಿತು. ಈಗ ಆ ಅಥರ್ವವೇದದಲ್ಲಿ ಇರ್ತಕ್ಕಂಥ ಸೂರ್ಯ ಸಿದ್ಧಾಂತವನ್ನು ಪರಿಷ್ಕರಿಸಿ ನಮಗೆ ಯಾರೋ ಹೊಸ ವಿಚಾರ ತಿಳಿಸಿದ್ದಾರೆ. ಅಂದರೆ ಅದನ್ನು ರಿಫೈನ್ ಮಾಡಿ ಹೇಳಿ ಯಾರು ಮಾಡಿದ್ದು? ಆರ್ಯಭಟನ ಶಿಷ್ಯ ಲಾಟದೇವ ಅನ್ನೋನು ಸೂರ್ಯ ಸಿದ್ಧಾಂತವನ್ನು ಪರಿಷ್ಕರಿಸಿ ನಮಗೆ ಕೊಟ್ಟಿದ್ದಾನೆ. ಅದನ್ನು ನಾವು ಬಳಸ್ತಾ ಇದ್ದೇವೆ. ಬಹಳ ಸಂತೋಷ. ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಿ. ನೀವು ಕಂಡರಿಯದ ಕುದ್ಮೂಲ್ ರಂಗರಾವ್ ವಿವೇಕ್ ರೈ ಬರೆದಂಥ ಪುಸ್ತಕ ತಮಗೆ ಕೊಟ್ಟಿದ್ದೇನೆ. ಕೀರಂ ಲೋಕ ಶೂದ್ರ ಶ್ರೀನಿವಾಸ್ ಬರೆದಂಥ ಪುಸ್ತಕ ಕೊಡ್ತಾ ಇದ್ದೇನೆ. ಮಿಕ್ಕ ಬಣ್ಣದ ಹಕ್ಕಿ ಸೋನಿಯಾ ಅವರು ಬರೆದಂಥ ಪುಸ್ತಕ ಕೊಟ್ಟಿದ್ದೇನೆ. ಹಾರಿದಷ್ಟು ಆಕಾಶ ಗುರುರಾಜ್ ಬರೆದ ನಾಟಕದ ಪುಸ್ತಕ ತಮಗೆ ಕೊಡ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಅದಕ್ಕೂ ಮುಂಚೆ ಎಲ್ಲ ನಿಮ್ಮ ತಟ್ಟಂತ ಹೇಳಿ ಪ್ರೋಗ್ರಾಮ್ ನೋಡಿಕೊಂಡೆ ನಾವೆಲ್ಲ ಬೆಳ್ಕೊಂಬಂದವರು. ಸೊ ಭಾಳಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ಅದ್ರ ಜೊತೆಗೆ ನೆಕ್ಸ್ಟ್ ವೀಕೆಂಡ್ ವಿತ್ ರಮೇಶಲ್ಲೂ ನಿಮ್ಮ ಪರಿಚಯ ತುಂಬ ಚೆನ್ನಾಗಾಯಿತು. ಸೊ ಅದಷ್ಟು ತುಂಬ ಖುಷಿ ಇದೆ. ಸೊ ಇವತ್ತು ಡೈರೆಕ್ಟಾಗಿ ಭೇಟಿಯಾಗಿದ್ದು ಇನ್ನೂ ತುಂಬ ಖುಷಿಯಾಗಿದೆ. ಥ್ಯಾಂಕ್ ಯು ಸರ್. ಫಾರ್ ಅ ಗುಡ್ ಹೆಲ್ತ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಇಂದಿನ ಕಾರ್ಯಕ್ರಮದಲ್ಲಿ ನಾವು ನೀಡುತ್ತಿರುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟಿದ್ದಾರೆ ಶ್ರೀಮತಿ ನಾಗಮಣಿ ಅವರು. ಕನ್ನಡಿಗ, ಕರ್ನಾಟಕದ ಬಗ್ಗೆ ಅಪಾರ ಅಭಿಮಾನವನ್ನು ಉಳ್ಳಂಥ ನಾಗಮಣಿಯವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ.